ನಮ್ಮ ಗಾರ್ಡನಲ್ಲಿ ಬೆಳೆದಿರುವ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡೋಕ್ಕೆ ನನ್ನ ತಮ್ಮ ಬಂದ. ಚಿಕನ್ ರೋಲ್ ಮಾಡ್ತೀರಿ ಅಂದಿದೆ, ಹೋಗಿ ಕಟ್ ಮಾಡಿ ತಂದು ಕೊಟ್ಟ. ಚಿಕನ್ನ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. 4 ಆನಿಯನ್ ಚಾಪ್ ಮಾಡಿದ್ದೀರಿ, 4 ಟೊಮೆಟೊ ಚಾಪ್ ಮಾಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ, ಲೆಮನ್, 1 ಸ್ಪೂನ್ ಕಾಶ್ಮೀರ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಪೆಪ್ಪರ್, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಚಾಟ್ ಮಸಾಲ. ಎರಡು ಸ್ಪೂನ್ ಆಯಿಲು. ಎಣ್ಣೆ ಕಾಯ್ದ ಮೇಲೆ ಚಾಪ್ಡ್ ಆನಿಯನ್ಸ್ ಹಾಕಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಸಿಂಪಲ್ ಆಗಿ ಮನೆ ರೆಸಿಪಿ ಇದು, ಏನೂ ಬೇಕಾಗಲ್ಲ, ಜಾಸ್ತಿ ಐಟಮು, ಆನಿಯನ್ ಟೊಮೆಟೊ ಅಷ್ಟಿದ್ರೆ ಸಾಕು. ನೀವು ನಿಮ್ಮ ಮನೆಯಲ್ಲಿ ಚಿಕನ್ ರೋಲ್ ಮಾಡ್ಕೊಂಡು ತಿನ್ಕೊಬೋದು. ನೀವೆಲ್ಲೂ ಬೇರೆ ಕಡೆ ಎಲ್ಲ ಹೋಗಿ ಬೇರೆ ಔಟ್ಸೈಡ್ ಫುಡ್ಡೆಲ್ಲ ತಿನ್ನೋದೇ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅವಾಗೆ ಚಾಪ್ ಮಾಡ್ಕೊಂಡಿದ್ದ ಟೊಮೆಟೊನ ಹಾಕಿ ಟೊಮೆಟೊ ಹಾಕಿದೆ. ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕಿ, ಸೊ ದಟ್ ಟೊಮೆಟೊ ಬೇಗ ಬೇಯುತ್ತೆ ಅಂತ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅವಾಗೆ ತೋರಿಸಿದ ಮಸಾಲ ಅಷ್ಟು ಹಾಕ್ತಾಯಿದ್ದೀರಿ. ಒಂದು ವೈಟ್ ಕಲರ್ ಖರ್ಚಿತ್ತು, ಏನಾಯ್ತು? ವೈಟ್ ಯೂನಿಫಾರ್ಮ್. ಇವಾಗ ಅವಾಗೆ ಬೇಯಿಸಿಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಬೇಯಬೇಕು, ಚೆನ್ನಾಗಿ ಮಸಾಲೆ ಹಿಡಿಬೇಕು ಚಿಕನ್ಗೆ. ಸ್ವಲ್ಪ ಹೊತ್ತು ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಳಿ. ಜಸ್ಟ್ ಫಾರ್ ಕಲರ್ ಅಷ್ಟೇ, ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಮಾಡ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಳ್ಳಿ ಟೇಸ್ಟಿಗೆ. ಟೊಮೆಟೊ ಸಾಸ್ ಹಾಕಿದ್ರೆ ಒಂದು ಫ್ಲೇವರ್ ಇರುತ್ತೆ ಚೆನ್ನಾಗಿ.
ಇವಾಗ ಸ್ವಲ್ಪ ಹೊತ್ತು ಬೇಯಿಸಿ, ಇದು ಬೇಯೋ ಅಷ್ಟರಲ್ಲಿ ನಾವು ಚಪಾತಿ ಹಸಿಟ್ಟು ಕಲಿಸ್ಕೊಂಬರೋಣ. ಒಂದು ಸ್ವಲ್ಪ ಮೈದಾ ಹಸಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು. ನಾರ್ಮಲ್ ಗೋಧಿ ಹಸಿಟ್ಟಲ್ಲಿ ಚಪಾತಿ ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ, ಮೈದಾ ಚಪಾತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕಪ್ಪಷ್ಟು ಮೊಸರು ನೋಡ್ಸಿಲ್ಲ ಅನ್ಕೊಂಡು. ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಅವಾಗೆ ತೋಷ್ಟಷ್ಟು ಕಟ್ ಮಾಡಿಸಿ ಹಾಕಿದ್ದೀನಿ. ಜಾಸ್ತಿ ಏನು ಬೇಕಾಗಿಲ್ಲ, ಜಾಸ್ತಿ ಟೈಮು ತಗೊಳಲ್ಲ, ಬೇಗ ಆಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚಿಕನ್ ರೋಲ್ ಅಂದರೆ. ಇಷ್ಟೇ ಗೈಸ್, ಸಿಂಪಲ್ ಆಗಿದೆ ಚಿಕನ್ ರೋಲ್ ಮಾಡೋ ಮೆಥಡು. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಚಪಾತಿನ ಮಾಡ್ತಾ ಇದ್ದೀವಿ. 1 ಸ್ಪೂನ್ ಮೈನಸ್ ಹಾಕಿ ಸ್ಪ್ರೆಡ್ ಮಾಡಬೇಕು. 1 ಸ್ಪೂನ್ ಟೊಮೆಟೊ ಕೆಚಪ್. ಸ್ಪ್ರೆಡ್ ಮಾಡೋದೇ ಬೇಕಾಗಿಲ್ಲ. ನಾವು ಅವಾಗೆ ಮಾಡಿಕೊಂಡಿರೋ ಚಿಕನ್ ಫ್ರೈನ ಇವಾಗ ಹಾಕ್ತಾ ಇದ್ದೀವಿ. ಸಾಕು ಸಾಕು. ಅದಾದಮೇಲೆ ಒಂದು ಸ್ವಲ್ಪ ಆನಿಯನ್ ಅದ್ರ ಮೇಲೆ, ಮತ್ತು ಒಂದು ಸ್ಕ್ವೀಸ್ ಲೆಮನ್ ಸ್ಕ್ವೀಸ್, ಅಷ್ಟೇ ಗಾಯ್ಸ್. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚಪಾತಿ. ಒಳಗಡೆ ಸ್ಟಫಿಂಗ್ ಕೂಡ ಲಿಮಿಟಾಗಿ ಹಾಕೋದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬಂದಿರುತ್ತೆ.